ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಏನು ಇಲ್ಲಿ ತೋರಿಸ್ಬೇಕಂತ ಮಾಡಿದ್ದೀವಿ ಅಂದ್ರೆ SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ಇದರಲ್ಲಿ ಏನಿದೆ, ವಿದ್ಯಾರ್ಥಿಗಳು ಈಗ CET ಎಕ್ಸಾಮ್ ಬಂದಿರುವಂಥ ವಿದ್ಯಾರ್ಥಿಗಳಿಗೆ KEA ಡಾಟಾ ನಾಟ್ ಫೌಂಡ್ ಅಂತ ತೋರಿಸ್ತಾರೆ. ಕೌನ್ಸಿಲಿಂಗ್ ನಂಬರ್ ಹಾಕಿದ್ರೆ KEA ಡಾಟಾ ನಾಟ್ ಫೌಂಡ್ ಅಂತ ತೋರಿಸ್ತದೆ. ಅದು ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅಂತಂದು ತೋರಿಸಿದ್ವಿ. ನಾನು ಭಾಳ ಜನ ಯೂಟ್ಯೂಬರ್ನ ನೋಡಿದೆ, ಅವ್ರು ಯಾರು ಕರೆಕ್ಟಾಗಿ ಹೇಳಿಲ್ಲ. ಆಮೇಲೆ ನಾನೇ ಎಷ್ಟೊಂದು ಪ್ರಯತ್ನ ಮಾಡಿದ್ದು ನನಗೆ ಗೊತ್ತಾಯಿತು. ಅದನ್ನ ಈಗ ತೋರಿಸ್ಬೇಕಂತ ಬಂದೆ ನಾನು. ಕ್ಲಿಕ್ ಹಿಯರ್ ಟು ಕ್ರಿಯೇಟ್ ನ್ಯೂ ಅಕೌಂಟ್ ಅಂದರೆ ನಿಮ್ದು ಅಕೌಂಟ್ ಇಲ್ಲ ಅಂದರೆ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಹೊಸದಾಗಿ. ಇಲ್ಲಿ ನಮ್ಮದಲ್ಲೇ ಇದೆ, ನಾವು ಲಾಗಿನ್ ಆಗಿದ್ದೀವಿ. 1ನೇ ಸ್ಟೆಪ್ಪು 2ನೇ ಸ್ಟೆಪ್ ಎಲ್ಲ ಮಾಡಿದ್ದೀರ ಆಲ್ಮೋಸ್ಟ್ ಆಲ್. ಇದು ಇಲ್ಲೇ ಎಲ್ಲರಿಗೂ ಸಮಸ್ಯೆ ಕಾಡ್ತಿರೋದು. ಕೌನ್ಸಿಲಿಂಗ್ ಡಾಟಾ ಅಂತ ಇದೆ ಇಲ್ಲಿ. ನೀವು UG ಆಗಿದ್ದರೆ UG ಸೆಲೆಕ್ಟ್ ಮಾಡಿ, PG ಆಗಿದ್ದರೆ PG ಸೆಲೆಕ್ಟ್ ಮಾಡಿ. ನಮ್ದು UG ಇದೆ, ನಾವು UG ಸೆಲೆಕ್ಟ್ ಮಾಡ್ತೀವಿ. ಆಮೇಲೆ ಇಲ್ಲಿ ಕೌನ್ಸಿಲಿಂಗ್ ನಂಬರ್ ಅಂತ ಇದೆಯಲ್ಲ, ಫುಲ್ ಹಾಕ್ಬಾರ್ದು. ಲಾಸ್ಟ್ ಕೌನ್ಸಿಲಿಂಗ್ ನಂಬರು ಈಗ ಏನೋ ಎಕ್ಸಾಂಪಲ್ ಏನೋ ಇರುತ್ತೆ, 2023 UG, ಆಮೇಲೆ ಏನೇನೋ ಇರುತ್ತೆ ನಂಬರು. ಲಾಸ್ಟಿನ 5 ನಂಬರ್ ಹಾಕಬೇಕು. ಲಾಸ್ಟಿನ 5 ನಂಬರ್, ಲಾಸ್ಟಿಗೆ 3 ನಂಬರ್ ಇರುತ್ತೆ, 2 ಆಲ್ಫಾಬೆಟಿಕ್ ನಂಬರ್ ಇರುತ್ತೆ. ಲಾಸ್ಟಿನ 5 ನಂಬರ್ ಹಾಕಿ ನೀವು ಯಾವ ಕೋರ್ಸಿಗೆ ಜಾಯ್ನ್ ಆಗಿದ್ದೀರ, BSc, ಆಮೇಲೆ ಕಂಪ್ಯೂಟರ್ ಸೈನ್ಸು, ಇಂಜಿನಿಯರಿಂಗು, ನರ್ಸಿಂಗು, ಡಾಕ್ಟ್ರೇಟು, ಯಾವ ಕೋರ್ಸ್ ನೀವು ಮಾಡಕತ್ತೀರ ಆ ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ಗೆಟ್ ಡಾಟಾ ಹೊಡೆದ್ರೆ ಆಲ್ಮೋಸ್ಟ್ ಆಲ್ ಬರುತ್ತೆ. ಯಾರ್ದಾದ್ರೂ ಇನ್ನೂ ಬಂದಿಲ್ಲ ಅಂದರೆ ಅವ್ರು KED ಡಿಪಾರ್ಟ್ಮೆಂಟ್ ಅವರು ಅಪ್ಲೋಡ್ ಮಾಡಿರೋಲ್ಲ, ಮಾಡ್ತಾವ್ರೆ ಒಂದೊಂದೇ. ಅಲ್ಲಿ ಒಂದು ಚೂಸ್ ಫೈಲ್ ಅಂತ ಬರುತ್ತೆ, ಆ ಫೈಲ್ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದರೆ ಬರುತ್ತೆ. ಇದು ಎಲ್ಲ ಹಿಂಗೆ ನೀವೆಲ್ಲ ಡಾಟಾ ಕರೆಕ್ಟ್ ಹಾಕಿರಲ್ಲ ಅಂತ ಚೆಕ್ ಮಾಡಿರಿ. ಕರೆಕ್ಟಾಗಿ ಚೆಕ್ ಮಾಡಿದರೆ ಡಾಟಾ ಶೋ ಆಗುತ್ತೆ. ಗೆಟ್ ಡಾಟಾ ಅಂತ ಹೊಡಿತೆ, ನಿಮ್ಮದು ಹೆಸರು, ಯಾವ ಕೋರ್ಸು, ಯಾವ ಕಾಲೇಜು, ಎಷ್ಟನೇ ವರ್ಷ ಎಲ್ಲ ಡೀಟೇಲ್ಸ್ ಬರುತ್ತೆ. ಇದು ನಂದಲ್ಲ, ನಾನು ಮಾಡಿದ್ದಲ್ಲ ಇದು ವಿಡಿಯೋ, ಬೇರೆಯವ್ರದ್ದು. ನಾನೀಗ ಮತ್ತು ಎಡಿಟಿಂಗ್ ಟೈಮ್ ಆಗುತ್ತೆ ಅಂತ ನಾನು ಮಾಡಿಲ್ಲ, ಹಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಕೌನ್ಸಿಲಿಂಗ್ ನಂಬರ್ ಅಂತ ಇದೆಯಲ್ಲ, ಲಾಸ್ಟಿನ 5 ಡಿಜಿಟ್ ನಂಬರ್ ಹಾಕಿ. ಇಲ್ಲಿ ನಿಮ್ಮದು ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ವರ್ಷ ಅಡ್ಮಿಷನ್ ಮಾಡಿಸಿದ್ದು, ಯಾವ ಕೋರ್ಸ್ ಅಡ್ಮಿಷನ್ ಮಾಡಿಸಿರಿ ಅಷ್ಟು ಸೆಲೆಕ್ಟ್ ಮಾಡಿ ಗೆಟ್ ಡಾಟಾ ಹೊಡೆದ್ರೆ ಬರುತ್ತೆ ಅಷ್ಟೇ. ಇದುವರೆಗೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಅದು ಟ್ರಿಕ್ ವರ್ಕ್ ಆಯಿತು ಅಂದ್ರೂ ವರ್ಕ್ ಆಯ್ತು ಅಂತ ಕಮೆಂಟ್ ಮಾಡಿ, ವರ್ಕ್ ಆಗಿಲ್ಲ ಅಂದ್ರೆ ವರ್ಕ್ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ನೋಡೋಣ ಯಾಕೆ ವರ್ಕ್ ಆಗಿಲ್ಲ ಅಂತ. ನಮಗೂ ಬಂದಿದ್ದಿಲ್ಲ ನಮ್ಮದು, ನಾವು ಒಂದು 10 ಹಲವಾರು ಸತಿ ಟ್ರೈ ಮಾಡಿಂದ ಬಂದತಿ. ಅದು ನಮಗೆ ಫ್ಲ್ಯಾಶ್ ಆಯ್ತದು. ಲಾಸ್ಟಿನ 5 ನಂಬರ್ ಹೊಡೆ ಅಂತಡಿ ಅಂತಂದು ಅದೊಂದು ಯಾವುದೋ ಡಾಕ್ಯುಮೆಂಟ್ಸ್ನೇ ಬರೀ 5 ನಂಬರ್ ಅಷ್ಟೇ ಇತ್ತು. ಅದಕ್ಕೆ ಲಾಸ್ಟಿನ 5 ನಂಬರ್ ಹೊಡೆದು ನೋಡೋಣ ಅಂತಂದು ಹೊಡೆದು ನೋಡಿದ್ವಿ, ಅವಾಗ ಬಂತು. ಅದನ್ನು ಯಾರು ಹೇಳಿದ್ದಿಲ್ಲ, ನೋಡಿದ್ದು ನಾವು ಯೂಟ್ಯೂಬ್ ಎಲ್ಲ ನೋಡಿ ಸಾಕಾಗಿತ್ತು, ಯಾರು ಹೇಳಿದ್ದಿಲ್ಲ. ಅದಕ್ಕೆ ನಾವು ಹೇಳಂತಡಿ ಅಂತಂದು ಬಂದು ಮಾಡಿ ಹಾಕಿದ್ದೀನಿ ಅಷ್ಟೇ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಷ್ಟೇ, ಮುಗೀತು. ಪೂರ್ತಿ ನೋಡೋಂಗಿದ್ರೆ ನೋಡಿರಿ, ಹೊಂಟತಿ ಸುಮ್ಮ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.